ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದ್ದದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪವಿತ್ರಾತ್ಮರ ಮೂಲಕ ಸಹಾಯ ಮಾಡೋದಕ್ಕಾಗಿಯೂ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸೋನಾಗಿದ್ದೇನೆ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 60ನೇ ಅಧ್ಯಾಯ 3ರಿಂದ. ಕೀರ್ತನೆಗಳು 60ನೇ ಅಧ್ಯಾಯ 3ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಜನರನ್ನು ಸಂಕಟಕ್ಕೆ ಗುರಿಪಡಿಸಿದ್ದಿ, ನೀನು ನಮಗೆ ಭ್ರಮಣ ಮದ್ಯವನ್ನು ಕುಡಿಸಿದ್ದಿ. ನೋಡಿ, ನೀನು ನಿನ್ನ ಜನರನ್ನು ಅಂದರೆ ದೇವರು ಯಾರನ್ನು ಕರೆದಿದ್ದಾರೋ, ಅನೇಕ ಪಾಪ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಮಾಡಿದ್ದಾರೋ, ದೇವರಿಂದ ಯಾರು ಆಶೀರ್ವಾದ ಹೊಂದಿ ಅದ್ಭುತ ಕಾರ್ಯಗಳನ್ನು ಪಡೆದುಕೊಂಡಿದ್ದಾರೋ ಅವರೇ ದೇವ ಜನರಾಗಿದ್ದಾರೆ. ಉದಾಹರಣೆಗೆ ಇದರಲ್ಲಿ ನಾನು ಒಬ್ಬನಾಗಿದ್ದೇನೆ, ನನ್ನಂಥವ್ರು ಇವತ್ತು ಬಹಳ ಜನರು ಇದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಸಂಕಟಕ್ಕೆ ಗುರಿಪಡಿಸಿದ್ದು ಯಾಕೆ? ಮಾತನ್ನು ಕೇಳದೆ ಹೋದಾಗ ಅಲ್ಲಿ ಶಿಕ್ಷೆ ಬರುವಂಥದ್ದು. ಇದು ಇಬ್ರಿಯ 12ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿದೆ. ದೇವರ ಮಾತನ್ನು ಕೇಳದೆ ಹೋದರೆ, ಪೆಟ್ಟು ತಿನ್ನದ ಮಗ ಇದ್ದರೆ ಅವರು ನಿಜವಾಗಿ ತಂದೆಗೆ ಹುಟ್ಟಲಿಲ್ಲ, ಅಂದರೆ ದೇವರಿಂದ ಅವರು ಉತ್ಪತ್ತಿ ಆಗಲಿಲ್ಲ. ಅವರು ಹಾದರಕ್ಕೆ ಹುಟ್ಟಿದವರು, ಅಂದರೆ ಅನ್ಯ ಜನಾಂಗಗಳಿಗೆ ಅವರಿಗೆ ಸಮಾನವಾಗಿದ್ದಾರೆ ಅಂತ. ಇದು ಬಹಳ ಕಠಿಣವಾದ ಮಾತುಗಳು. ಹಾಗೆ ಇಬ್ರಿಯ 6ನೇ ಅಧ್ಯಾಯ 4ರಿಂದ 8ರವರೆಗೂ, ಪ್ರಕಟಣೆ 21:8ರವರೆಗೂ ನಾನಾ ಕಡೆಗೂ ಬಹಳ ಇದೆ. ತಪ್ಪಿ ಹೋದಾಗ ಶಿಕ್ಷೆಗೊಳಪಡಿಸುವಂಥದ್ದು. ದೇವರು ಸುಮ್ಮನೆ ಯಾರಿಗೂ ಶಿಕ್ಷೆ ಕೊಡುವುದಿಲ್ಲ. ಪ್ರೀತಿಯಿಂದ ಬರಮಾಡಿಕೊಂಡು ಅವರನ್ನು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ಅವರಿಗೆ ಬೇಕಾಗಿದ್ದನ್ನು ಕೊಟ್ಟು ವಿಶೇಷವಾಗಿ ತಿಳಿಸ್ತಾ ಬರುವಾಗ ಅವರನ್ನು ಮರೆತು ಲೋಕದ ವಿಷಯದಲ್ಲಿ ಹೋದಾಗ ಖಂಡಿತವಾಗಿಯೂ ದೇವರಿಗೆ ಅಂಥವ್ರ ಮೇಲೆ ಕೋಪ ಬಂದು ಶಿಕ್ಷೆಗೆ ಒಳಪಡಿಸುವಂಥದ್ದು. ಅದಕ್ಕೆ ಹೇಳಿದ್ದು, ನಿನ್ನ ಜನರನ್ನು ಸಂಕಟಕ್ಕೆ ಗುರಿಪಡಿಸಿದ್ದಿ. ನೋಡಿ, ಐಗುಪ್ತ ದೇಶದಲ್ಲಿ ಅವರನ್ನು 430 ವರ್ಷ ಜೀತದಳಾಗಿದ್ದಾಗ ಮೋಶೆ ಮುಖಾಂತರ, ಅಂದರೆ ನೀರಿನ ಮೂಲಕ ಅವ್ರನ್ನಲ್ಲಿಂದ ಬಿಡುಗಡೆ ಮಾಡಿಕೊಂಡು ಬಂದು ಅಂಥ ಕೆಂಪು ಸಮುದ್ರದ ನೀರನ್ನು ಅಡ್ಡಗೋಡೆಯನ್ನಾಗಿ ನಿಲ್ಲಿಸಿ ಅವರನ್ನು ದಾಟಿಸಿ ಅವರ ವಿರೋಧಿಗಳನ್ನು ಮುಚ್ಚಿದ ಮೇಲೆಯೂ ಅವರು ದೇವರ ಮೇಲೆ ಅವರಿಗೆ ನಂಬಿಕೆ ಇಲ್ಲದೆ ಮೋಶೆಯ ಮೇಲೆ ನಂಬಿಕೆ ಇಟ್ಟರು. ಮೋಶೆ ಒಂದು ಮನುಷ್ಯ. ಮೋಶೆ ಅಂದರೆ ನೀರಿನಿಂದ ಎತ್ತಲ್ಪಟ್ಟವನು ಅಂತ ಇದರ ಅರ್ಥ. ಯಾರೇ ಆಗಲಿ ಮನುಷ್ಯರ ಮೇಲೆ ದೇವರು ಎಂಥ ಅದ್ಭುತ ಕಾರ್ಯಗಳನ್ನು ಮನುಷ್ಯರ ಮುಖಾಂತರ ಮಾಡುವಾಗ ಅಂಥ ಮನುಷ್ಯರ ಮೇಲೆ ನಂಬಿಕೆ ಇಡುವುದಲ್ಲ, ಅಂದರೆ ಅವರಲ್ಲಿ ಪ್ರೀತಿ ಇರಬೇಕು, ಅವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು. ಆದರೆ ನಂಬಿಕೆ ಸರ್ವ ಸೃಷ್ಟಿಕರ್ತನದ ದೇವರಲ್ಲಿ ಮಾತ್ರ ನಮ್ಮ ನಂಬಿಕೆ ಇರಬೇಕು. ದೇವರ ಸ್ಥಾನದಲ್ಲಿ ಯಾವ ಮನುಷ್ಯನನ್ನು, ಯಾವ ನಮ್ಮ ಸ್ವಂತ ತಂದೆ ಆಗಲಿ ತಾಯಿ ಆಗಲಿ ಯಾರನ್ನು ಕೂಡ ನಾವು ದೇವರ ಸ್ಥಾನದಲ್ಲಿ ಕಾಣಬಾರದು. ಅವರವರಿಗೆ ಕೊಟ್ಟ ಕರ್ತವ್ಯಗಳನ್ನು ಮಾತ್ರ ಅವರು ನಿಭಾಯಿಸಬೇಕು. ಪ್ರತಿ ಒಂದು ವರದಾನಗಳು, ಕೆಲಸ ಕಾರ್ಯಗಳು, ಪ್ರತಿಯೊಂದು ವಿಷಯಗಳು ದೇವರ ವರವೇ ಆಗಿದೆ. ಅದಕ್ಕೆ ಅಲ್ಲಿ ಹೇಳಿದ್ದು, ನಿನ್ನ ಜನರನ್ನು ಸಂಕಟಕ್ಕೆ ಗುರಿಪಡಿಸಿದ್ದಿ. ಆಮೇಲೆ ಇಸ್ರಾಯೇಲರಿಗೆ ಮನ್ನವನ್ನು ಕೊಟ್ಟರು, ಊಟಕ್ಕೆ ಕೊಟ್ಟರು, ಎಲ್ಲವನ್ನ ಕೊಟ್ಟರು. ನೀರಿಳದಿದ್ದಾಗ ಮೋಶೆ ಮುಖಾಂತರ ನೀರನ್ನು ಕೊಟ್ಟರು. ಆದರೂ ಗುಣಗುಟ್ಟಿದ್ರು. ಕಡೆಗೆ ಲೋಕದ ವಿಷಯಕ್ಕೆ ಹೋದರು. ನೋಡಿ, ಅನೇಕರು ಬೆಂಕಿಯಿಂದ ಸತ್ತು ಹೋದರು. ಭೂಕಂಪವಾಯಿತು, ಭೂಮಿ ಒಡೆದು ಭೂಮಿಯೊಳಗೆ ತುಂಬಿ ಹೋದರು. ಅದು ನೋಡಿ, ಇವತ್ತು ಬೆಟ್ಟ ಗುಡ್ಡ ಜರಿಯುವಂಥದ್ದು, ಭೂಮಿ ಒಡೆದು ಹೋಗುವಂಥದ್ದು, ಇಡೀ ಊರೇ ಮುಚ್ಚಿ ಹೋಗುವಂಥದ್ದು, ಸುನಾಮಿ ಚಂಡಮಾರುತಗಳೆಲ್ಲ ಬರುವಂಥದ್ದು. ಇದುವೇ ಕೋಪಗಳು. ತನ್ನ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಎಲ್ಲ ಅದರ ಮೇಲೆ ನಂಬಿಕೆಟ್ಟು ದೇವರನ್ನು ಮರೆತಿರುವಂಥದ್ದು. ಒಂದು ಅನೇಕರು ದೊಡ್ಡ ದೊಡ್ಡ ಕಾಯಿಲೆಗೆ, ಏಡ್ಸು, ವ್ಯಭಿಚಾರದಿಂದಾಗಿ ಏಡ್ಸು ಕೂಡ ಆಗ ಉಂಟಾಯಿತು. ಆಮೇಲೆ ಅನೇಕರನ್ನು ಹಾವು ಕಚ್ಚಿ ಕೊಳ್ಳಿಸಿದ್ರು, ಬೆಂಕಿಯಿಂದ ಸುಟ್ಟ ಹಾಕಿದ್ರು. ಹಾಗೆ ಇವತ್ತು ಊರಿಗೆ ಬೆಂಕಿ ಬೀಳ್ತದೆ, ಫ್ಲೈಟಿಗೆ ಬೆಂಕಿ ಹಿಡಿತದೆ, ಟ್ರೈನಿಗೆ ಬೆಂಕಿ ಹಿಡಿತದೆ. ನಾನಾ ರೀತಿಯಲ್ಲಿ ಬರುವ ಶಿಕ್ಷೆ ಇದು ದೇವರ ಕೋಪವಾಗಿದೆ. ದೇವರ ನಮಗೆ ಸ್ತೋತ್ರ. ಅದಕ್ಕೆ ಹೇಳಿದ್ದು, ನಿನ್ನ ಜನರನ್ನು ಸಂಕಟಕ್ಕೆ ಗುರಿಪಡಿಸಿದ್ದಿ ಅಂತ. ನೀನು ನಮಗೆ ಭ್ರಮಣ ಮದ್ಯವನ್ನು ಕುಡಿಸಿದ್ದಿ. ಭ್ರಮಣ ಮದ್ಯ ದೇವರ ತಪ್ಪು ಹೋದಾಗ ಇನ್ನೂ ಅನ್ಯಾಯ ಮಾಡು, ಇನ್ನೂ ಗರ್ವ ಅಹಂಕಾರದಲ್ಲಿ ಉಬ್ಬಿ ಹೋಗ್ತಾರೆ. ಸೈತಾನನ ಕಾರ್ಯ, ಸೈತಾನನ ವಶಕ್ಕೆ ಒಪ್ಪಿಸಿಕೊಡ್ತಾರೆ. ಆ ಸೈತಾನ ಅಂದರೆ ಯಾರು? ದೇವರಿಗೆ ವಿರುದ್ಧವಾದಂಥ ಒಬ್ಬ ದೇವರ ಸೇವಕನೇ, ದೂತರೇ, ಅವನೇ ಸೈತಾನು. ಅವನಿಗೆ
ನ್ಯಾಯ ತೀರ್ಪಿನ ದಿವಸ ನರಕವೆಂಬ ತೀರ್ಪು ಆಗಿ ಹೋಗಿದೆ. ಅವನ ಮೂಲಕ ಇತರರನ್ನ ದೇವರು ಏನು ಮಾಡ್ತಾರೆ, ಇವತ್ತು ಕೆಡಿಸಿದ ಅವನ ವಶಕ್ಕೆ ಒಪ್ಪಿಸಿಕೊಡ್ತಾರೆ. ಅಂದರೆ ದುಷ್ಟರು, ಕೆಟ್ಟವರು, ಮದ್ಯಪಾನ, ಧೂಮಪಾನ, ಕದಿಯವರು, ಸುಳ್ಳೇಳವರು, ವ್ಯಭಿಚಾರಿಗಳು, 10 ಆಜ್ಞೆಗಳಿಗೆ ದೇವರನ್ನು ಅರಿತುಕೊಂಡು ಕೂಡ ಯಾರು ವಿರೋಧವಾಗ್ತಾರೋ ಅಂಥವರ ಕೈಗೆ ಒಪ್ಪಿಸಿಕೊಟ್ಟು ಅಂಥವರ ಮುಖಾಂತರ ಇವರು ನಾಶವಾಗಿ ಹೋಗ್ತಾರೆ. ಹೊಡೆದಾಟ, ಬಡದಾಟ, ಆಕ್ಸಿಡೆಂಟು, ಕೊಲೆ, ನಾನಾ ರೀತಿಯಲ್ಲಿ ಮದ್ಯಪಾನ, ಧೂಮಪಾನ ಎಲ್ಲ ಮಾಡಿ ಹಾಳಾಗಿ ಹೋಗುವಂಥದ್ದು. ಅದಕ್ಕೆ ದಾವೀದರಸರು ಹೇಳಿದ್ದು, ನೀನು ನಮಗೆ ಭ್ರಮಣ ಮದ್ಯವನ್ನು ಕುಡಿಸಿದ್ದಿ. ಆ ಪಾಪ ಏನಾಗ್ತದೆ, ಮತ್ತು ಅವರನ್ನು ತಪ್ಪು ಮಾಡುವಂಥ ವಿಷಯಕ್ಕೆ ಹೋಗ್ತದೆ. ಅದು ದೇವರ ಕೋಪವಾಗಿದೆ. 4ನೇ ವಚನ, ನೀನು ನಿನ್ನ ಭಕ್ತರಿಗೆ ಧ್ವಜವನ್ನು ಕೊಟ್ಟಿದ್ದು ಅವರು ಬಿಲ್ಲುಗಾರರಿಗೆ ಹೆದರಿ ಓಡಿ ಹೋಗುವುದಕ್ಕೋ. ದೇವರ ನಮಗೆ ಸ್ತೋತ್ರ. ನೀನು ನಿನ್ನ ಭಕ್ತರಿಗೆ ಧ್ವಜವನ್ನು ಕೊಟ್ಟಿದ್ದೀ ಅಂದರೆ ಏನು? ದೇವರು ದರ್ಶನ ಕೊಟ್ಟ ಮೇಲೆ ಅವರು ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಿ ನಡ್ಕೊಂಡು ಇರುವಾಗಲೂ ಕೂಡ ಅವರು ಹೆದರಿ ಓಡ್ತಾರಲ್ಲಪ್ಪ. ಬಿಲ್ಲುಗಾರರು ಅಂದರೆ ಯುದ್ಧ ಮಾಡೋರು, ಅದಕ್ಕೋಸ್ಕರ ಅವರು ಹೆದರಿ ಓಡ್ತಾರಲ್ಲ. ಹೆದರಿ ಓಡಲಿಕ್ಕೆ ಕಾರಣ ಏನು? ತನ್ನ ಭಕ್ತರಾಗಿ ಬಂದ ಮೇಲೆ, ದೇವರನ್ನು ಆರಿಸಿಕೊಂಡ ಮೇಲೆ ತಿರುಗಿ ಮತ್ತು ಅವರು ಅನ್ಯಾಯಕ್ಕೆ ಹೋದಾಗ ಏನು ಮಾಡ್ತಾರೆ, ಅಲ್ಲಿ ದೇವರವರಿಂದ ದೂರ ಹೋಗ್ತಾರೆ. ದೇವರ ಪವಿತ್ರಾತ್ಮನನ್ನು ವಾಪಸ್ ತೆಗೆದುಕೊಳ್ತಾರೆ. ಕಾವಲು ದೂತರ ಮೂಲಕ ರಕ್ಷಣೆ ಇಲ್ಲ. ಅಂಥವ್ರು ಇತರರಿಗೆ ಹೆದರುವಂಥದ್ದು. ದೇವರ ನಮಗೆ ಸ್ತೋತ್ರ. ಅವ್ರು ಹೊಡಿತಾರೆ, ಬಡಿತಾರೆ, ಮಾಡ್ತಾರೆ, ಕೊಲ್ತಾರೆ ಅಂತೇಳಿ ಅಲ್ಲಿ ಖಂಡಿತ ಹೆದರುವಂಥದ್ದು. ಅದು ದೇವರ ಆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ ಯಾವ ವಿರೋಧಿಗಳು ಬಂದರು, ಎಂಥವರು ಬಂದರು, ಅವರು ಹೆದರುವುದೇ ಇಲ್ಲ. ಧೈರ್ಯವಾಗಿ ನಿಲ್ತಾರೆ. ನಾನು ಏನು ಮಾಡಿದ್ರು ಏನು, ನನಗೆ ದೇವರು ಸಹಾಯಕನಾಗಿದ್ದಾನೆ. ಅವರ ಬಾಯಲ್ಲಿ ಒಳ್ಳೆ ನಡೆ, ನುಡಿ, ಕ್ರಿಯೆ, ಮಾತುಗಳು ಬರ್ತದೆ. ಅವರ ಮಾತಿಗೆ ಯಾರು ಉತ್ತರ ಕೊಡೋಕ್ಕೂ ಆಗುವುದಿಲ್ಲ. ಅವರಲ್ಲಿ ಯಾರೂ ತಪ್ಪು ಕಂಡು ಹಿಡಿಲಿಕ್ಕೂ ಆಗುವುದಿಲ್ಲ. ಆಗ ದೇವರ ಭಕ್ತರು ಕೂಡ ಓಡಿ ಹೋಗೋದು, ಹೆದರೋದು, ನಡುಗೋದು ಯಾಕಾಗಿದೆ? ಖಂಡಿತವಾಗಿ ಅವರು ತಪ್ಪಿ ನಡೆದಾಗ, ಈ ದುಷ್ಟರ ಸವಾಸಕ್ಕೆ ದೇವರು ಒಪ್ಪಿಸಿ ಬಿಟ್ಟಾಗ ಅವರಲ್ಲಿ ಹೇಡಿತನದ ಆತ್ಮ ಇದೆ, ಧೈರ್ಯದ ಆತ್ಮ ಇಲ್ಲ, ಪವಿತ್ರಾತ್ಮರ ವರ ಅವರಲ್ಲಿ ಇಲ್ಲ. ಅಂಥವೇ ಓಡಿ ಹೋಗುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. 5ನೇ ವಚನ, ನಿನ್ನ ಪ್ರಿಯರಾದ ನಮ್ಮ ಮೊರೆಯನ್ನು ಲಾಲಿಸಿ ರಕ್ಷಿಸು. ನಿನ್ನ ಭುಜಬಲದಿಂದ ನಮ್ಮನ್ನು ಜಯಗೊಳಿಸು. ದೇವರ ನಾಮಕ್ಕೆ ಸ್ತೋತ್ರ. ನಿನ್ನ ಪ್ರಿಯರಾದ ನಮ್ಮ ಮೊರೆಯನ್ನು ಲಾಲಿಸಿ ರಕ್ಷಿಸು. ಆಗ ಏನು ಮಾಡಿದ್ರು, ದೇವರೇ ನಮಗೆ ಯಾಕೆ ಈ ರೀತಿ ಓಡಿ ಹೋಗೋಗೆ ಈ ಒಂದು ಸೋಲುವಂಥ ಮನಸ್ಸು, ಭಯದ ಆತ್ಮವನ್ನು ನೀನು ಕೊಟ್ಟಿದ್ದೀಯಪ್ಪ. ನಿನ್ನ ಆತ್ಮದಿಂದ ನಮ್ಮನ್ನು ನಡೆಸು. ಧೈರ್ಯ, ಶಾಂತಿ, ಸಮಾಧಾನ, ಆರೋಗ್ಯವನ್ನು ನಮಗೆ ಕೊಡು ಕರ್ತನೇ. ನಿನ್ನ ಭುಜಬಲದಿಂದ ನಮ್ಮನ್ನು ಜಯಗೊಳಿಸು. ನಮ್ಮನ್ನು ನೀನು ಆಶೀರ್ವದಿಸು, ರಕ್ಷಿಸು. ಕಾವಲು ದೂತರ ಮೂಲಕ ನಮ್ಮನ್ನು ರಕ್ಷಿಸು. ಪವಿತ್ರಾತ್ಮನ ಮೂಲಕ ನಡೆಸು ಅಂತೇಳಿ. ಅಂಥ ಸಮಯ ಏನಾದರೂ ಬಂದರೆ, ತಪ್ಪಿ ಹೋಗಿದ್ರೆ, ಶಿಕ್ಷೆಗೆ ಒಳಗಾಗಿದ್ದರೆ, ಇಂಥ ಹೆದರುವ ಆತ್ಮಗಳು ನಮ್ಮಲ್ಲಿ ಹೆದರುವುದಾದರೆ ನಾವು ದೇವರಲ್ಲಿ ಏನು ಮಾಡಬೇಕು? ಪ್ರಾರ್ಥಿಸಬೇಕು. ದೇವರಾಗ ನಮಗೆ 10 ಆಜ್ಞೆಗಳು ನಮ್ಮಲ್ಲಿದ್ದಾಗ ಎಲ್ಲಿ ತಪ್ಪಿ ಹೋಗಿದ್ದೇವೆ, ಅದಕ್ಕೆ ಈ ರೀತಿ ಆಗ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು, ದೇವರೇ ನಾನು ತಪ್ಪಿ ಹೋಗಿದ್ದೇನಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸು. ನಿನ್ನ ಪವಿತ್ರ ಆತ್ಮನ ಮೂಲಕ ನಮ್ಮನ್ನು ನಡೆಸೋ ಧೈರ್ಯ ಕೊಡು. ಇನ್ನು ಮುಂದೆಗೆ ಇಂಥ ನಿನಗೆ ವಿರೋಧವಾದಂಥ ತಪ್ಪಾದ ಮಾರ್ಗದಲ್ಲಿ ಹೋಗದಂತೆ ರಕ್ಷಿಸು ಅಂತ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರ ನಮಗೆ ಸ್ತೋತ್ರ. ಮೊದಲು ಒಂದು ಸಮಯದಲ್ಲಿ ರಾತ್ರಿ ಕೂಡ ದೇವರನ್ನು ಅರಿಯದ ಕಾಲದಲ್ಲಿ, ಆಗಲೂ ದೇವರು ನನಗೆ ದರ್ಶನ ಕೊಡದ ಕಾಲದಲ್ಲಿ, ಆಗಲೂ ದೇವರು ನನ್ನೊಂದಿಗೆ ಇದ್ದರು. ಯಾಕೆಂದರೆ ಚಿಕ್ಕದರಿಂದಲೇ ನನಗೆ ಬಹಳ ತೊಂದರೆ, ಅನ್ಯಾಯ ಮಾಡಿದವರು ಕೂಡ ಬಹಳ ಶಿಕ್ಷೆಗೆ ಒಳಪಟ್ಟಿದ್ದಾರೆ. ಅದನ್ನು ಬಹಳ ಸಲ ಸಾಕ್ಷಿ ಹೇಳಿದ್ದೇನೆ. ಆಗ ಎಲ್ಲಿಯಾದರೂ ಸ್ವಲ್ಪ ಕತ್ಲಾಗೊತ್ತಿಗೆ ಓಡದೆ, ಯಾರು ಬರ್ತದೋ, ಹಿಂದೆ ಏನು ಬರ್ತದೋ, ಅಯ್ಯೋ ಏನು ಕಾಣ್ತದೋ ತಿರುಗಿ ನೋಡುವಂಥದ್ದು, ಭಯಪಡುವಂಥದ್ದು, ಜನಗಳಿಗೆ ಕೂಡ ಹೆದರಿ ಒಂದು ಸಮಯದಲ್ಲಿ ನಾನು ಕೂಡ ಓಡಿ ಹೋದವನಾಗಿದ್ದೇನೆ. ದೇವರ ನಮಗೆ ಸ್ತೋತ್ರ. ಆದರೆ ಯಾವಾಗ ದೇವರ ದರ್ಶನವಾಯಿತು, ದೇವರು ರಕ್ಷಿಸ್ತಾ ಬಂದರು. ಈಗ ಯಾವುದೇ ಕಾರಣಕ್ಕೂ ಯಾರಿಗೂ ಭಯಪಡುವ ಅವಶ್ಯಕತೆಯೇ ಇಲ್ಲ. ಈಗ ಈ 31 ವರ್ಷದಿಂದ ಈಚೆಗೆ ದೇವರ ನಮಗೆ ಸ್ತೋತ್ರವಾಗಲಿ. ಪವಿತ್ರ ಆತ್ಮನ ಮೂಲಕ ದೇವರು ನಡೆಸ್ತಾ ಇದ್ದಾರೆ. ವಿಶೇಷವಾದ ಜ್ಞಾನ, ದೇವರ ವಾಕ್ಯವೆಂಬ ಖಡ್ಗ ನನ್ನ ಹೃದಯದಲ್ಲಿಯೂ ಜ್ಞಾನದಲ್ಲಿಯೂ ಮನಸ್ಸಿನಲ್ಲಿ ಇದೆ. ಆದ್ದರಿಂದ ತಪ್ಪಾದ ಮಾರ್ಗಕ್ಕೆ ಹೋಗುವುದಿಲ್ಲ, ಇನ್ನೊಬ್ಬರಿಗೆ ಅನ್ಯಾಯ, ದಗ, ಮೋಸ ಮಾಡುವುದಿಲ್ಲ. ಧೈರ್ಯವಾಗಿ ಇನ್ನೊಬ್ಬರಿಗೆ ದೇವರ ವಾಕ್ಯದಂತೆ ಮಾತನಾಡಿ ದೇವರ ವಿಷಯವನ್ನು ತಿಳಿಸುವಂಥ ಒಂದು ಜ್ಞಾನ, ಶಕ್ತಿ, ಸಾಮರ್ಥ್ಯವನ್ನು ದೇವರು ಇವರು ನನಗೆ ಕೊಟ್ಟಿದ್ದಾರೆ. ಭುಜಬಲದಿಂದ ರಕ್ಷಿಸಿದ್ದಾರೆ. ಹಿಂದಿನ ಜೀವಿತದಿಂದ ಬದಲು ಮಾಡಿದ್ದಾರೆ. ಹಾಗೆ ಇದೇ ರೀತಿ ದೇವರಲ್ಲಿ ಜೀವಿಸಬೇಕು. ಆಗ ದೇವರು ನಮಗೆ ಎಲ್ಲ ರೀತಿಯಲ್ಲೂ ನಮಗೆ ರಕ್ಷಣೆ ಕೊಡೋರು ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. 6ನೇ ವಚನ,
ದೇವರು ತನ್ನ ಪವಿತ್ರತ್ವವನ್ನು ಸಾಕ್ಷಿ ಮಾಡಿ ನುಡಿದಿದ್ದಾನೆ, ಜಯಘೋಷ ಮಾಡುವೆನು, ಶೆಕೆಮ್ ಪ್ರದೇಶವನ್ನು ಹಂಚುವೆನು, ಸುಕ್ಕೋತ್ ಬಯಲನ್ನು ಅಳೆದುಕೊಡುವೆನು. ದೇವರು ತನ್ನ ಪವಿತ್ರತ್ವವನ್ನು ಸಾಕ್ಷಿ ಮಾಡಿ ನುಡಿದಿದ್ದಾನೆ. ಅಂದರೆ ಪವಿತ್ರಾತ್ಮ, ತಂದೆ, ಮಗ, ಪರಿಶುದ್ಧ ಮೂರು ನಾಮದಲ್ಲಿ ದೇವರು ಸಾಕ್ಷಿ ಕೊಟ್ಟಿದ್ದಾರೆ. ನನ್ನನ್ನು ನೀವು ಹಿಂಬಾಲಿಸುವುದಾದರೆ, ನನ್ನ ಮಾತನ್ನು ನೀವು ಕೇಳಿ ನಡೆಯುವುದಾದರೆ, ನೋಡಿ ಇಂತಿಂಥ ಸ್ಥಳವನ್ನು ನಾನು ನಿಮಗೆ ಕೊಡುತ್ತೇನೆ, ಇಂತಿಂಥ ಹೊಲವನ್ನು ನಾನು ನಿಮಗೆ ಕೊಡುತ್ತೇನೆ ಅಂತೇಳಿ. ಹಾಗೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಹಿಂದಿನ ಜೀವಿತ, ಪಾಪಮಯ ಜೀವಿತವನ್ನು ಬಿಟ್ಟು ನಾವು ಜೀವಿಸುವುದಾದರೆ, ಈಗ ನಾವು ತಿಳ್ಕೊಂಡಾಗೆ ಜೀವಿಸುವುದಾದರೆ, ದೇವರು ನಮಗೆ ವಾಸಕ್ಕೆ ಮನೆಯನ್ನು ಕೊಡ್ತಾರೆ, ಬಯಲನ್ನು ಕೊಡ್ತಾರೆ, ಹೊಲವನ್ನು ಕೊಡ್ತಾರೆ, ಎಲ್ಲವನ್ನ ಕೊಡ್ತಾರೆ. ಹಿಂದೆ ಮತ್ತಾಯ 6ನೇ ಅಧ್ಯಾಯ 33ನೇ ವಚನದಲ್ಲಿ ನೋಡುವಾಗ, ನೀನು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕಪಡು, ಆಗ ನಿನಗೆ ಬೇಕಾಗಿದ್ದೆಲ್ಲವೂ ನಿನ್ನ ಹಿಂದೆ ಬರುವುದು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ನೋಡಿ, ದೇವರ ವಿಷಯದಲ್ಲಿ ಕೂಡ ಹೆಂಡತಿ ಮಕ್ಕಳಿಂದ ನನ್ನನ್ನು ದೇವರು ಬೇರ್ಪಡಿಸಿದ ಮೇಲೆ, ಕಾರಣ ಅದು ಕೂಡ ಒಂದು ದೇವರ ಪ್ರೀತಿಯೇ. ಯಾಕೆಂದರೆ ಇಲ್ಲದ್ರೆ ನಾನು ದೇವರ ಸತ್ಯ ಸುವಾರ್ತೆಯನ್ನು ಸಾರಕ್ಕೆ, ದೇವರ ವಿಷಯವನ್ನು ಸಾರಕ್ಕೆ ಆಗ್ತಿರಲಿಲ್ಲ. ಈ ಲೋಕದ ವಿಷಯದಲ್ಲಿ ಆಸ್ತಿ ಪಾಸ್ತಿಯ ಮೇಲೆ ನಾನು ಹೋಗ್ತಾ ಇದ್ದೆ. ದೇವರು ಅದರಿಂದ ಬಿಡುಗಡೆ ಮಾಡಿ ನನ್ನನ್ನು ನಡೆಸಿದರು. ಹೋದಲೆಲ್ಲ ಕಷ್ಟ, ಸಂಕಟ, ದುಃಖಗಳು ಬಂತು. ಆದರೆ ವಾಸಕ್ಕೂ, ನನಗೆ ಊಟಕ್ಕೂ, ಕಾಯಿಲೆ ಕಸಗಳಿಗೂ, ಬಟ್ಟೆಗಳಿಗೂ ಇವತ್ತು ಏನೂ ದೇವರು ಕಡಿಮೆ ಮಾಡಲಿಲ್ಲ. ಆರೋಗ್ಯಕ್ಕೆ ಬೇಕಾದ ಅದನ್ನು ಕೂಡ ದೇವರು ಒದಗಿಸಿ ಕೊಟ್ಟಿದ್ದಾರೆ. ಇದರ ಹಿಂದೆ ಸಾಕ್ಷಿಯಲ್ಲಿ ಕೂಡ ಹೇಳಿದ್ದೇನೆ. ಈಗಲೂ ನನಗೆ ಏನೇನು ಬೇಕು ದೇವರು ಕೊಟ್ಟು ನಡೆಸ್ತಾ ಇದ್ದಾರೆ. ಹಾಗೆ ನನ್ನ ಹೆಂಡತಿಯನ್ನು, ಮಕ್ಕಳನ್ನು, ಮಗನನ್ನು, ಪ್ರತಿಯೊಬ್ಬರನ್ನು ಕೂಡ ದೇವರು ಹೇಗೆ ಬೇಕು ಅವರಿಗೆ ಕೂಡ ಎಲ್ಲವನ್ನ ಕೊಟ್ಟು ದೇವರು ನಡೆಸ್ತಾ ಇದ್ದಾರೆ. ಆದರೆ ಅವರು ಇವತ್ತು ಕೂಡ ಪ್ರಾಪಂಚಿಕ ವಿಷಯದಲ್ಲಿದ್ದಾರೆ, ದೇವರ ಮಾರ್ಗದಲ್ಲಿ ಇಲ್ಲ. ಅದು ಮುಂದೆ ದೇವರಿಗೆ ಬಿಟ್ಟಂಥ ವಿಷಯಗಳಾಗಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಸಾಕ್ಷಿ ಮಾಡಿ ನುಡಿದಿದ್ದು ಏನಂದರೆ, ನಾನು ಜಯಘೋಷ ಮಾಡ್ತೇನೆ, ನಿನಗೆ ಬೇಕಾದ ಸ್ಥಳವನ್ನು, ಬಯಲನ್ನು ನಾನು ಹಂಚಿಕೊಡ್ತೇನೆ, ಅಲ್ಲಿ ನೀನು ಸಂತೋಷವಾಗಿರ್ತೀಯ ಅಂತ. ಹಾಗೆ ನೋಡಿ, ಇವತ್ತು ನನಗೆ ದೇವರು ಇದನ್ನು ಕೂಡ ಬಹಳ ಸಲ ಹೇಳಿದ್ದೇನೆ. ಒಂದು ಜನತಾ ಮನೆಯಲ್ಲಿದ್ದೇನೆ, ಒಂದೇ ಒಂದು ರೂಮ್, ಅದಕ್ಕೆ ಇಲ್ಲಿ ಬೇಕಾದಂಥ ಕರೆಂಟು ಸೌಕರ್ಯಗಳು, ನನಗೆ ಊಟಕ್ಕೂ ಬಟ್ಟೆಗೂ ಎಲ್ಲವನ್ನು ಎಲ್ಲೆಲ್ಲಿ ಹೋಗಬೇಕು ಬರಬೇಕು ಜ್ಞಾನವನ್ನು ಕೊಟ್ಟು ನಡೆಸುವವರಾಗಿದ್ದಾರೆ. ಅನಾರೋಗ್ಯದಲ್ಲಿ ಇರುವಾಗಲೂ ನನಗೆ ದುಡ್ಡು ಇಲ್ಲದಿದ್ದರೂ ಕೂಡ ಇತರರ ಮೂಲಕವೂ ನನ್ನನ್ನು ಸಹಾಯ ಮಾಡಿಸ್ತಾರೆ. ಸುಮಾರು ಸಲ, 2-3 ಸಲ ಎಲ್ಲ ನನಗೆ ಒಂದು ಆಪ್ರೇಷನ್ ಆಗೋಯ್ತು. ಆಗ ಯಾರೂ ಇರಲಿಲ್ಲ. ಒಂದು ಮನುಷ್ಯ ಬಂದು ಬ್ರದರ್ ಜೊತೆ ನಾನು ಇರ್ತೇನೆ ಅಂತ ಹೇಳಿದ್ದ. ಆಮೇಲೆ ಬ್ರದರ್ 2 ಸಲ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ. ಇದು ದೇವರು ನನ್ನನ್ನು ಯಾವಾಗ ಸಂಸಾರದಿಂದ ಬಿಡುಗಡೆ ಮಾಡಿದಿರೋ ಅಲ್ಲಿಂದ ಈಚೆಗೆ ದೇವರು ನನ್ನನ್ನು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ಕೆಲವು ಬೆರಳಿಕೆಷ್ಟು ಮಂದಿ ಕೈಲಿ ಆದಷ್ಟು ಕೊಟ್ಟು ನನಗೆ ಸಹಾಯ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಒಂದು ತಾಯಿ 2 ಮಕ್ಕಳ ಮೂಲಕ ದೇವರು ನನ್ನನ್ನು ಬಹಳ ರೀತಿಯಲ್ಲಿ ರಕ್ಷಣೆ ಕೊಡ್ತಾ ಇದ್ದಾರೆ. ಹಾಗೆ ಇವತ್ತು ಜಯಘೋಷ ಮಾಡೋನಾಗಿದ್ದೇನೆ. ನನಗೆ ಏನು ಕುಂದು ಕೊರತೆಯೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 7ನೇ ವಚನ, ಗಿಲ್ಯಾದ್ ಸೀಮೆಯು ಮನಸ್ಸೆಯ ದೇಶವು ನನ್ನವು, ಎಫ್ರಾಯಿಮ್ ಗೋತ್ರವು ನನಗೆ ಶಿರಸ್ಥಾನವು, ನನ್ನ ರಾಜ್ಯದಂಡವು ಯಹೂದ ಕುಲವೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಎಲ್ಲ ಸೀಮೆಯನ್ನು ಕೂಡ ದೇವರು ಕೊಡ್ತಾರೆ. ಎಫ್ರಾಯಿಮ್ ಗೋತ್ರವು ನನಗೆ ಶಿರಸ್ಥಾನವು. ದೇವರು ಆರಿಸಿಕೊಂಡ ಒಂದು ಗೋತ್ರವನ್ನು ಕೂಡ ದೇವರು, ಅಂದರೆ ಆ ಒಂದು ಜನಾಂಗವನ್ನು ಕೂಡ ದೇವರು ನಡೆಸೋರಾಗಿದ್ದಾರೆ. ನನ್ನ ರಾಜ್ಯದಂಡವು ಯಹೂದ ಕುಲವೇ. ದೇವರು 12 ಯಾಕೋಬನ 12 ಮಕ್ಕಳನ್ನು ತನ್ನ ಇಸ್ರೇಲ್ ಸಂತಾನವನ್ನಾಗಿ 12 ಗೋತ್ರಗಳನ್ನಾಗಿ ಮಾರ್ಪಡಿಸಿದರು. ಅದರಲ್ಲಿ ವಿಶೇಷವಾದ ಗೋತ್ರ ಅಂದರೆ ಯಹೂದ ಕುಲ. ಆ ಒಂದು ಕುಲ, ಯಹೂದ ಅಂತ ಹೇಳುವಂಥ ಮನುಷ್ಯನ ಕುಲ, ಸಂಪೂರ್ಣವಾಗಿ ದೇವರಲ್ಲಿ ಭರವಸೆ ಇತ್ತು. ಎಲ್ಲದಕ್ಕಿಂತಲೂ ಈ 11 ಗೋತ್ರಗಳಿಗಿಂತಲೂ ಯಹೂದ ಕುಲವನ್ನು ಬಹಳ ಚೆನ್ನಾಗಿ ದೇವರ ಆಶೀರ್ವಾದ ಮಾಡ್ತಾ ಬಂದರು. ಯಾಕೆಂದರೆ ಅವರು ಸಂಪೂರ್ಣವಾಗಿ ದೇವರಲ್ಲಿ ಭರವಸೆ ಇಟ್ಟರು. ಆದ್ದರಿಂದ ಹಾಗೆ ಇವತ್ತು ದೇವರು ನಮ್ಮನ್ನು ಕೂಡ ನಡೆಸ್ತಾ ಇರುವಾಗ ನಾವು ಇದನ್ನು ಅರ್ಥ ಮಾಡಿಕೊಂಡು ನಾವು ಜೀವಿಸುವುದಾದರೆ, ನಾವು ಯಹೂದ ಕುಲದ ಹಾಗೆ, ನಾವು ಎಫ್ರಾಯಿಮ್ ಗೋತ್ರವು ನನಗೆ ಶಿರಸ್ಥಾನವು ಅಂತ ಹೇಳಿದ ಹಾಗೆ ನಮ್ಮನ್ನು ದೇವರು ಏನೇನು ಬೇಕು ಆ ರೀತಿಯಲ್ಲಿ ರಕ್ಷಣೆ ಕೊಟ್ಟು ನಮ್ಮನ್ನು ಸಾಕಿ ಸಲಹುವರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. 8ನೇ ವಚನ, ಮೋವಾಬ್ ಪ್ರದೇಶವು ನನ್ನ ಸ್ಥಾನ ಪಾತ್ರೆಯು, ಏದೆಮ್ ಸೀಮೆಯು ನನ್ನ ಕೆರಗಳನ್ನು ಬಿಡುವ ಸ್ಥಳ, ಫಿಲಿಷ್ಟಿಯರು ನನ್ನ ವಿಷಯವಾಗಿ ಕೂಗಿಕೊಳ್ಳಲಿ. ಮೋವಾಬ್ ದೇಶವು ನನ್ನ ಸ್ಥಾನ ಪಾತ್ರೆಯು.
ನೋಡಿ, ಎಲ್ಲೆಲ್ಲಿ ನಾವು ಎಷ್ಟು ಚೆನ್ನಾಗಿ ಜೀವಿಸಬೇಕು ಅಂಥ ಸ್ಥಳವನ್ನು ಕೂಡ ದೇವರು ಆರಿಸಿಕೊಂಡವರಿಗೆ ಕೊಡುವವರಾಗಿದ್ದಾರೆ. ಏದೋಮ್ ಸೀಮೆಯ ಕೆರೆಗಳನ್ನು ಬಿಡುವ ಸ್ಥಳ. ಏದೋಮ್ ಅಂದರೆ ಶಾಪಗ್ರಸ್ತ ಜನಾಂಗ. ಅಲ್ಲಿ ನನ್ನ ಕೆರೆಗಳನ್ನು ಬಿಚ್ಚಿಡು ಅಂದರೆ ಅವರು ಅಂಥ ಒಂದು ದುಷ್ಟ ಜನಗಳು, ದುಷ್ಟರು ಆಗಿದ್ದಾರೆ, ಅನೀತಿವಂತರಾಗಿದ್ದಾರೆ, ಕೆಟ್ಟವರಾಗಿದ್ದಾರೆ. ಅವರನ್ನು ಎಲ್ಲರಿಂದ ಬಿಡುಗಡೆ ಮಾಡಿಸಿ ದೇವರು ಆದುಕೊಂಡವರಿಗೆ ಶರಣಾಗುವಂತೆ ಮಾಡ್ತಾರೆ. ಕೆರೆಗಳನ್ನು ಬಿಚ್ಚಿಡುವ ಸ್ಥಳ. ಒಂದು ಮನೆಯೊಳಗೆ, ದೇವಸ್ಥಾನದೊಳಗೆ, ದೇವಾಲಯದೊಳಗಡೆ ಹೋಗುವಾಗ ಏನು ಮಾಡ್ತಾರೆ? ಕೆರೆಗಳನ್ನು ದೂರ ಇಡುವಂಥದ್ದು, ಅದಕ್ಕೆ ಒಪ್ಪಿಸಿಕೊಡ್ತಾರೆ. ಅಂಥರಿಂದ ಬಿಡುಗಡೆ ಮಾಡ್ತಾರೆ. ಫಿಲಿಷ್ಟಿಯರು ನನ್ನ ವಿಷಯವಾಗಿ ಕೂಗಿಕೊಳ್ಳಲಿ. ದೇವರ ವಿರೋಧಿಗಳು ಕೂಡ ಏನು ಮಾಡ್ತಾರೆ? ಕೂಗಿಕೊಳ್ತಾರೆ. ಜಪ ಬಾರಪ್ಪ, ನಾವು ತಪ್ಪು ಮಾಡಿದ್ದೇವೆ, ನಮ್ಮನ್ನು ಕ್ಷಮಿಸು, ನೀನು ನಿಜವಾಗಿ ದೇವರ ಮನುಷ್ಯ, ದೇವರ ಮಗ, ದೇವರ ಮಗಳು ಅಂತ ವಿರೋಧಿಗಳು ಕೂಡ ಕೂಗಿಕೊಳ್ತಾರೆ. ಆ ರೀತಿ ದೇವರು ಆಶೀರ್ವಾದ ಮಾಡ್ತಾರೆ ದೇವರ ಹಿಂದೆ ಹೋದಾಗ, ದೇವರ ಮಾತು ಕೇಳಿ ನಾವು ಜೀವಿಸುವುದಾದರೆ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು, ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ, ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶವನ್ನು ಕೂಡ ಇದನ್ನು ಕೇಳುತ್ತಿರುವ ನನ್ನ ಸಹೋದರಿ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸ್ರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ಎಲ್ಲ ಕೆಲಸ ಕಾರ್ಯಗಳನ್ನು ಹೋದಲ್ಲಿಯೂ ಬಂದಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.